ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡೋಕತ್ತೀನಿ ನೋಡ್ರಿ. ಬ್ಲಾಗ್ ಶುರು ಮಾಡೋದು ಒಂದು ಸ್ವಲ್ಪ ಲೇಟನ ಆತ್ರಿ. ಸಿದ್ದು ಹೋದ್ಮೇಲೆ ಒಂದು ಸ್ವಲ್ಪ ಎಕ್ಸಸೈಸ್ ಅದು ಮಾಡೋದು ಅಂದರೆ ರೂಢಿ ಮಾಡ್ಕೊಳಕತ್ತೀನಿ. ಯಾಕಂದರೆ ಇನ್ನೂ ಯೋಗ ಕ್ಲಾಸಿಗೆ ಹೋಗಿಲ್ಲಲ್ರಿ. ಹೀಗಾಗಿ ಚಳಿ ಅಂದ್ರೆ ಸಿಕ್ಕಾಪಟ್ಟಿ ಚಳಿ ಬಿಟ್ಟತಿ. ಸೊ ಎಕ್ಸಸೈಸ್ ಬಿಡಬಾರ್ದು ಅಂತಂದು ಹೇಳಿ ಅವ್ನು ಸ್ಕೂಲಿಗೆ ಹೋದ್ಮೇಲೆ ಸ್ವಲ್ಪ ಎಷ್ಟು ಸಾಧ್ಯಕತ್ತೆ ಅಷ್ಟು ಮಾಡ್ತೀನಿ ರೀ. ಖರೆ ಹೇಳ್ಬೇಕಂದ್ರೆ ಮನ್ಯಾಗ ಮಾಡೋದು ಆಗಂಗಿಲ್ಲ. ಸೊ ನಾವು ಎಷ್ಟೋ ಟೈಮ್ ತೊಗೊಂಡು ಮಾಡ್ತೀವಿ ಅಂದರೂ ನನಗಂತೂ ಮನೆಯಾಗ ಎಕ್ಸಸೈಸ್ ಮಾಡ್ದಂಗೆ ಆಗಂಗಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ. ಕೆಲವೊಂದು ಸತಿ ಟೈಮ್ ಸಿಕ್ತು ಅಂದ್ರೆ ಬೆಳಗ್ಗೆನೇ ಮಾಡ್ತೀನಿ. ಮತ್ತು ಒಂದಿಷ್ಟು ವಾಕಿಂಗ್ ಅದು ಹೋಗಿ ಬರೋಕತ್ತು ಹೊಂಟೀನಿ. ಸದ್ಯಕ್ಕೆ ಇಷ್ಟು ರೂಟೀನ್ ಇಟ್ಕೊಂಡಿನಿ. ಸಿದ್ದು ಹೋದ್ಮೇಲೆ ವಾಕಿಂಗ್ ಏನಾದರೂ ಹೋಗ್ಬೇಕಿತ್ತಂದ್ರೆ ಸಂಜೆ ಮುಂದೆ ಹೋಗ್ತೀನಿ. ಸೊ ಇನ್ನು ಸಿದ್ದು ಹೋದ್ಮೇಲೆ ಎಲ್ಲ ಆಲ್ಮೋಸ್ಟ್ ಮಾರ್ನಿಂಗ್ ರೂಟೀನ್ ಎಲ್ಲ ಮುಗಿಸ್ಕೊಂಡಿನಿ ನೋಡ್ರಿ. ಕ್ಲೀನಿಂಗ್ ಕೆಲಸನೂ ಎಲ್ಲ ಮುಗ್ದೈತಿ. ಆ್ಯಕ್ಚುಲಿ ಒಂದು ಸ್ವಲ್ಪ ಬಟ್ಟೆನೂ ಭಾಳ ಇದ್ವು. ಹೀಗಾಗಿ ಬಿಳಿ ಬಟ್ಟೆ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ನೆನೆ ಇಟ್ಟಿದ್ದೆ. ಸೊ ಅವನ್ನೇ ಎಲ್ಲ ಕ್ಲೀನ್ ಮಾಡಿಕೊಂಡು ಒಗೆದ್ಬಿಟ್ಟು ಮಷಿನ್ಗೆ ಹಾಕಿ ನಾನು ಮತ್ತು ಆರಾಮಾಗಿ ವ್ಲಾಗ ಶುರು ಮಾಡೀನಿ ನೋಡ್ರಿ. ಆ್ಯಕ್ಚುಲಿ ಇವತ್ತು ಬಿಸಿಬೇಳೆ ಬಾತ್ ಮಾಡಬೇಕು ಅಂತ ಅಂದ್ಕೊಂಡಿನಿ. ಸೊ ಮಧ್ಯಾಹ್ನ ಸಿಂಪಲ್ಲಾಗಿ ಭಾಳ ಅಂದ್ರೆ ಭಾಳ ದಿನ ಆಗೈತಿ ಖರೆ ಹೇಳ್ಬೇಕಂದ್ರೆ ಬಿಸಿಬೇಳೆ ಬಾತ್ ಮಾಡೇ ಇಲ್ಲರಿ. ಸೊ ಬೆಳಿಗ್ಗೆ ಒಂದು ಸ್ವಲ್ಪ ಸಿದ್ದುಗೂ ಹೇಳಿದೆ. ಆ್ಯಕ್ಚುಲಿ ಸಿದ್ದು ಹೇಳ್ಬೇಕಂದ್ರೆ ಸಿದ್ದುಗೆ ಇಷ್ಟ ಆಗಂಗಿಲ್ಲ ಬಿಸಿಬೇಳೆ ಬಾತು. ಸೊ ಅವನಿಗೆ ನಾನು ಹೇಳಿನಿ ಮಧ್ಯಾಹ್ನಕ್ಕೆ ಬಿಸಿಬೇಳೆ ಬಾತ್ ಮಾಡ್ತೀನಿ ಇವತ್ತು ಅಂತಂದು ಹೇಳಿ. ಸೊ ಹೋಗ್ತಾರಲ್ಲ ಸ್ವಲ್ಪ ಲೇಟಾಗಿನೇ ಶುರು ಮಾಡೋಣ ಅಂತ ಅಂದ್ಕೊಂಡಿನಿ. ಸೊ ನಮ್ಮ ಮನೆಯವರು ಊಟಕ್ಕೆ ಬರ್ತೀನಿ ಅಂತ ಯಾಕಂದ್ರೆ ಟಿಫಿನ್ ಒಯ್ದಿಲ್ಲ. ಸೊ ಹೀಗಾಗಿ ಅವರು ಹಂಗಾರೆ ಬಿಸಿಬೇಳೆ ಬಾತ್ ಮಾಡಿದ್ರೆ ಮತ್ತು ಚಪಾತಿ ರೊಟ್ಟಿ ಏನು ಮಾಡೋಕ್ಕೆ ಹೋಗಂಗಿಲ್ಲ ರೀ ನಾನು. ನೋಡೋಣ ಲೇಟಾಗಿನೇ ಶುರು ಮಾಡೋಕತ್ತೀನಿ ಖರೆ ಹೇಳ್ಬೇಕಂದ್ರೆ. ಈಗ ಒಂದು ಸ್ವಲ್ಪ ಮಷೀನಿಗೆ ಅದು ಬಟ್ಟೆ ಹಾಕಿನಲ್ಲ, ಬಾಕಿದೆಲ್ಲ ಒಂದು ಸ್ವಲ್ಪ ಕೆಲಸ ಮುಗಿಸ್ಕೋತೀನಿ. ಆಲ್ಮೋಸ್ಟ್ ತರಕಾರಿ ಎಲ್ಲ ಏನು ಮಾಡ್ಕೊಂಡು ಬೆಳಿಗ್ಗೆ ಒಂದು ಸ್ವಲ್ಪ ರೆಡಿ ಮಾಡ್ಕೊಂಡಿರ್ತೀನಿ. ಹೆಚ್ಚು ಕಮ್ಮಿ ಮಧ್ಯಾಹ್ನದ ರೂಟೀನೇ ಮಾಡೇ ಬಿಟ್ಟಿರ್ತೀನಿ ಬೆಳಗ್ಗೆ. ಆಮೇಲೆ ಏನಾದರೂ ಪ್ಲ್ಯಾನ್ ಇತ್ತಂದರೆ ಬೆಳಗ್ಗೆನೇ ಮಾಡಿಬಿಡ್ತೀನಲ್ರಿ. ಹೀಗಾಗಿ ಅಷ್ಟೊಂದೇನು ಇದು ಅನ್ಸಂಗಿಲ್ಲ ಖರೆ ಹೇಳ್ಬೇಕಂತಂದ್ರೆ. ಇನ್ನು ಪಟ ಒಂದು 12:30 ಹಿಂಗೆ ಶುರು ಮಾಡಿದೆ ಅಂದ್ರೆ ಹಾಗೆ ಬಿಡ್ತೈತಿ ಅಂತಂದು ಹೇಳಿ ನಾನು ಸುಮ್ಮಬಿಟ್ಟಿನಿ. ಈಗ ಜಸ್ಟ್ ವ್ಲಾಗ್ ಶುರು ಮಾಡಿದ್ದು ನೋಡ್ರಿ. ಇನ್ನು ವ್ಲಾಗ್ ಕೆಲವೊಂದು ಶಾರ್ಟ್ ವಿಡಿಯೋ ಅವನ್ನೆಲ್ಲ ಶೂಟ್ ಮಾಡ್ಕೊಂಡಿರ್ತೀನಲ್ಲ, ಒಂದು ಸ್ವಲ್ಪ ಈ ಟೈಮ್ನಾಗ ಎಡಿಟಿಂಗ್ ಮಾಡ್ತೀನಿ. ಯಾಕಂದ್ರೆ ಒಂದೇ ಮೊಬೈಲ್ನಾಗ ಎಡಿಟಿಂಗ್ ಮಾಡೋದು ಮತ್ತು ನನ್ನ ವಿಡಿಯೋ ಇದು ಮಾಡ್ಕೊಳ್ಳೋದು ಎಲ್ಲ ಇದ್ರಾಗ ನಾ ತಂದುಬಿಟ್ರೆ ಸ್ವಲ್ಪ ಬೀಸಿ ಆಗ್ತೇನೆ. ಆಮೇಲೆ ಸಿದ್ದುಗೂ ಒಂದು ಸ್ವಲ್ಪ ಯಾವಾಗಾರ ಅವನು ಗೇಮ್ ಆಡೋಕೆ ಅದಕ್ಕೆ ಇದಕ್ಕೆ ಮೊಬೈಲ್ ಅಂತಾನಲ್ರಿ. ಹೀಗಾಗಿ ನಾವಿಬ್ಬರು ಒಂದೇ ಮೊಬೈಲನ್ನು ಯೂಸ್ ಮಾಡ್ತೀವಿ. ಇನ್ನು ಮಧ್ಯಾಹ್ನ ಅವ್ನು ಬಂದ ಅಂತಂದ್ರೆ ಅವನಿಗೆ ಒಂದು ಸ್ವಲ್ಪ ಮೊಬೈಲ್ ಬೇಕು ಊಟಾಗಿಂದ. ಸೊ ಹೀಗಾಗಿ ನಾನೀಗ ಈ ಟೈಮ್ನಾಗ ಏನು ಮಾಡ್ತೀನಿ, ಏನಾದರೂ ಎಡಿಟಿಂಗ್ ಮಾಡೋದಿತ್ತಂದ್ರೆ ಏನೋ ಶಾರ್ಟ್ ವಿಡಿಯೋ ಏನಾದರೂ ನಾನು ಶೂಟ್ ಮಾಡಿ ಇಟ್ಕೊಂಡಿದ್ದೆ ಅಂದ್ರೆ ಅವನು ಎಲ್ಲ ಎಡಿಟ್ ಮಾಡಿ ಇಟ್ಕೋತೀನಿ. ಸೊ ಪಟ ಮಧ್ಯಾಹ್ನ ಎಲ್ಲ ಸಂಜೆಗೆ ಹೆಂಗೆ ಆಕತ್ತೋ ಹಂಗೆ ಟೈಮ್ ಸಿಕ್ಕಾಗ ನಂಗೆ ವ್ಲಾಗ್ ಅಪ್ಲೋಡ್ ಮಾಡೋಕೆ ಅನುಕೂಲ ಆಕತ್ತಲ್ರಿ. ಹೀಗಾಗಿ ಎಷ್ಟು ಮಾಡಿ ಇಟ್ಕೊಂಡಿರ್ತೀನಿ. ಸದ್ಯಕ್ಕೆ ಇಷ್ಟು ನನ್ನ ಮಾರ್ನಿಂಗ್ ರೂಟೀನ ಮತ್ತು ನಡೆದೈತೆ ನೋಡ್ರಿ. ಆಲ್ಮೋಸ್ಟ್ ಬೆಳಗ್ಗೆ ಎಲ್ಲ ಕೆಲಸ ಮುಗಿದ್ಬಿಡ್ತಂದ್ರೆ ಒಂಥರ ಫ್ರೆಶ್ ಅನ್ನಿಸ್ತದೆ ನೋಡಿರಿ. ಮಧ್ಯಾಹ್ನದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡೇ ಬಿಟ್ಟಿರ್ತೀನಿ. ಯಾಕಂದ್ರೆ ಮಧ್ಯಾಹ್ನ ಮತ್ತು ಸಂಜೆ ಮುಂದೆ ಏನಾದರೂ ತರಕಾರಿ ಅದು ತೊಗೊಂಬರೋದಿತ್ತಂದ್ರೆ ಮತ್ತು ಅನುಕೂಲ ಆಗ್ತೈತಿ ಅಂತಂದು ಹೇಳಿ ನಾನು ರೊಟ್ಟಿ ಅದು ಮಾಡೋದಿತ್ತಂದ್ರೆ ಬೆಳಗ್ಗೆ ಮಾಡಿಬಿಡ್ತೀನಿ. ಚಪಾತಿ ಅದು ಮಾಡೋದಿತ್ತಂದ್ರೆ ಚಪಾತಿ ಹಿಟ್ಟು ಕಲಸಿಟ್ಟಿರ್ತೀನಿ. ಸೊ ಈ ರೀತಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ನಾನು ಬೆಳಗ್ಗೆ ಇವ್ರಿಗೇನು ಟಿಫಿನ್ನು ಅದು ಇದು ನಾಷ್ಟ ಮತ್ತು ಸಿದ್ದನ್ನೆಲ್ಲ ಮಾಡ್ತಿರ್ತೀನಿ ಅಲ್ರಿ. ಸೊ ಅವಾಗನ ಮಾಡಿಬಿಡ್ತೀನಿ. ಹೀಗಾಗಿ ಈಸಿ ಆಕತ್ತೆ ನಂಗೆ ಮಧ್ಯಾಹ್ನದ ರೂಟೀನ್ ಏನಷ್ಟು. ಇನ್ನು ನೋಡೋಣಂತ ಮಾಡಿದಂದ್ರೆ ಸ್ವಲ್ಪ ಮಾಡಬೇಕು ಅಂತ ಅಂದ್ಕೊಂಡು ಆಲ್ಮೋಸ್ಟ್ ಒಂದು ಸ್ವಲ್ಪ, ಯಾಕಂದರೆ ಬೀನ್ಸು ಮತ್ತು ಕ್ಯಾರೆಟು ಅವೆಲ್ಲ ಒಂದು ಸ್ವಲ್ಪ ತೊಗೊಂಬಂದಿದ್ದು ಫ್ರೆಶ್ ಇದ್ದಾಗನ ಮಾಡಿಬಿಟ್ರೆ ಚಲೋ ಆಗ್ತದಲ್ರಿ. ಯಾಕಂದರೆ ಮತ್ತು ಈ ಚಳಿಗೆ 2-3 ಫ್ರಿಜ್ನಾಗ ಇಟ್ಟಿರ್ತೀವಿ. ಮೊದಲೆಲ್ಲ ಇದಾಗತ್ತೆ ಬಿಡ್ತಾವೆ. ಸೊ 3-4 ದಿನಕ್ಕಷ್ಟೇ. ಸೊ ಹೀಗಾಗಿ ಒಂದೆರಡು ಕ್ಯಾರೆಟೂ ಇಟ್ಟಿದ್ದೆ. ಗಜ್ಜರಿದು ಕ್ಯಾರೆಟ್ ಹಲ್ವಾನು ಮಾಡಿದ್ನಲ್ಲ. ಸೊ ಹೀಗಾಗಿ ಒಂದೆರಡು ಕ್ಯಾರೆಟ್ ಅದಾವೆ ಮತ್ತು ಹಸಿ ಬಟಾಣಿ ಅವೆಲ್ಲ ಅದಾವಲ್ಲ. ನೋಡೋಣ ಸಿಂಪಲ್ಲಾಗಿ ಮಾಡ್ತೀನಿ. ಮನೆಯಾಗಿಂದ ಮಸಾಲೆ ನಾನು ಆ್ಯಕ್ಚುಲಿ ಬಿಸಿಬೇಳೆ ಬಾತ್ ಪೌಡರ್ ಎಲ್ಲ ತೊಗೊಂಬಂದು ಮಾಡ್ತೀನಿ ಕೆಲವೊಮ್ಮೆ ಇನ್ಸ್ಟೆಂಟ್ ಪಟ್ನ ಮಾಡಬೇಕು ಅಂತಂದ್ರೆ. ಸೊ ಇವತ್ತೆಲ್ಲ ಮಸಾಲೆ ಎಲ್ಲ ಮನೆಯಾಗಿಂದ ಎಲ್ಲ ತೆಗೆದುಬಿಟ್ಟು ಪೌಡ್ರ್ ಮಾಡಿ ಹಾಕಬೇಕಂತ ಮಾಡೀನಿ. ಸೊ ನೋಡ್ತೀನಿ ಹೆಂಗೆ ಮಾಡ್ತೀನಿ ಅನ್ನೋದು ನಿಮ್ಮ ಜೊತೆಗೆ ಖಂಡಿತ ನಾನು ಸಣ್ಣ ಕ್ಲಿಪ್ಸ್ ಮುಖಾಂತರ ಅಂತೂ ಶೇರ್ ಮಾಡ್ಕೋತೀನಿ. ಸೊ ಹಿಂಗೆ ಹಿಡ್ಕೊಂಡ್ರೆ ಕರೆಕ್ಟಾಗಿ ಬರ್ತದೆ ನೋಡ್ರಿ. ಇಷ್ಟು ಇಲ್ಲಾಂದ್ರೆ ಫ್ಲ್ಯಾಶ್ ಬರೋಕತ್ಬಿಡ್ತದೆ. ಈ ಅಪಾರ್ಟ್ಮೆಂಟ್ನೊಳಗೆ ಖರೆ ಹೇಳ್ಬೇಕಂದ್ರೆ ಫುಲ್ ಗ್ಲಾಸ್ ಇರೋದ್ರಿಂದ ವಿಡಿಯೋ ಶೂಟ್ ಮಾಡೋದನ್ನು ಇದು ಆಗಿಬಿಡ್ತದೆ ನೋಡ್ರಿ. ಅದು ಏನಾಗ್ತದೆ ಅಂದರೆ ಕ್ಯಾಮ್ರಾಕ್ಕೆ ಬರೋಬ್ಬರಿ ರಿಫ್ಲೆಕ್ಷನ್ ಬಂದುಬಿಡ್ತದೆ. ಆಮೇಲೆ ವೈಟ್ ಕಾಣಕತ್ಬಿಡ್ತೈತಿ. ವಿಡಿಯೋ ಕ್ಲಿಯರಾಗಿ ಬರೋಂಗಿಲ್ಲ. ಈ ಕಡೆಗೆ ಹಿಡ್ದೆ ನೋಡ್ರಿ ಫುಲ್ ಎಲ್ಲ ಹಿಂಗೆ ಬರ್ತದೆ. ಈಗ ಈ ಕಡೆಗೆ ಹಿಡ್ಕೊಂಡ್ರೆ ಹಿಂಗೆ ಆಗ್ತೈತಿ. ಸೊ ಸದ್ಯಕ್ಕೆ ಇಷ್ಟು ನಡೆದೈತೆ ನೋಡ್ರಿ ನನ್ನ ಮಾರ್ನಿಂಗ್ ರೂಟೀನು. ಅದು ಇನ್ನು ಮಧ್ಯಾಹ್ನ ಒಂದು ಸ್ವಲ್ಪ ಐರನ್ ಮಾಡಬೇಕು. ಬಿಳಿ ಬಟ್ಟೆ ಒಯ್ದು ಬಂದ್ರೆ ಕುಡಿಸಿ ಇಟ್ಟು ಒಂದು ಸತಿಗೆ ನಾನು ನೆನೆ ಇಟ್ಟು ಕೈಲಿಂದ ತೊಳೆದು ಹಾಕಿಬಿಡ್ತೀನಿ. ಮಷಿನ್ಗೆ ಹಾಕಕ್ಕೆ ಹೋಗಂಗಿಲ್ಲ. ಸೊ ಧೀರಜಂದು ಸಿದ್ದುಂದು ಮತ್ತು ನಮ್ಮ ಮನೆಯವ್ರು ಏನಾದರೂ ವೈಟ್ ಶರ್ಟ್ ಇದೆ. ಇನ್ನು ಸಿದ್ದು ಸ್ಕೂಲಿನ ಬಂತು ನಾನು ಕೈಯಿಂದನೇ ತೊಳಿತೀನಿ ಬಟ್ಟೆನ. ಸೊ ಹೀಗಾಗಿ ಆ ಥರ ಇದ್ದಾಗ ನಾನು ಕುಡಿಸಿ ಒಂದು ಸತಿ ಒಗೆದ್ಬಿಟ್ನಂದ್ರೆ ಐರನ್ ಮಾಡೋಕ್ಕೂ ಈಸಿ ಆಗ್ತದೆ ಅಂತಂದು ಹೇಳಿ ಸೊ ಇಷ್ಟು ಮಾಡ್ತಿರ್ತೀನಿ. ಸೊ ಇಷ್ಟು ನಡೆದೈತೆ ನೋಡ್ರಿ. ಈಗ
ನಡಿ ಮತ್ತು ಆಮೇಲೆ ಬಿಸಿಬೇಳೆ ಬಾತ್ ಮಾಡಬೇಕಾದ್ರೆ ಖಂಡಿತ ನಿಮ್ಮ ಜೊತೆಗೆ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಮತ್ತು ಹಂಗೆ ಶೇರ್ ಮಾಡ್ಕೊತೀನಿ. ಸೊ ಬರ್ರಿ ಫ್ರೆಂಡ್ಸ, ಇವತ್ತು ಬಿಸಿಬೇಳೆ ಬಾತ್ ಹೆಂಗೆ ಮಾಡಕತ್ತೀನಿ ಕುಕ್ಕರ್ನಾಗ ಅನ್ನೋದನ್ನು ಶೇರ್ ಮಾಡ್ಕೊತೀನಿ. ಇಲ್ಲಿ ನಾನು ಅಕ್ಕಿ ಮತ್ತು ಒಂದು ಸ್ವಲ್ಪ ತೊಗರಿಬೇಳೆ, ಒಂದು ಸ್ವಲ್ಪ ಹೆಸರುಬೇಳೆ ಮೂರನ್ನು ಮಿಕ್ಸ್ ಮಾಡಿ ಸೀಟಿ ಕೂಗಿಸ್ಕೊತೀನಿ. ಫಸ್ಟು ಒಂದು 3ರಿಂದ 4 ಸೀಟಿ ಕೂಗಿಸ್ಕೊತೀನಿ. ಇದಕ್ಕೆ ನಾನೇನು ತರಕಾರಿ ಹಾಕಾಕತ್ತೀನಿ ನೋಡಿರಿ, ಜಸ್ಟ್ ಉಪ್ಪು ಫಸ್ಟ್ ಹಾಕೀನಿ. ಬೇಕಾದ್ರೆ ಒಂದು ಸ್ವಲ್ಪ ಇಲ್ಲೇ ಅರಿಶಿನ ಹಾಕ್ಕೊಬೋದು, ಒಂದು ಸ್ವಲ್ಪ ಎಣ್ಣೆ, ಉಪ್ಪು ಮತ್ತು ಎಣ್ಣೆ ಅರಿಶಿನ 3 ಹಾಕ್ಕೊಂಡು ನಾನು ಒಂದು 3ರಿಂದ 4 ಸೀಟಿ ಇದನ್ನು ಕೂಗಿಸ್ಕೊಳಕಿದ್ದೀನಿ. ತರಕಾರಿನ ನಾವು ಇದ್ರ ಜೊತೆಗೆ ಹಾಕ್ಬೋದು, ಬಟ್ ಜಾಸ್ತಿ ಇದು ಆಗಿಬಿಡ್ತಾವ್ರಿ, ಕುದ್ಬಿಡ್ತಾವೆ. ಹೀಗಾಗಿ ನಾನು ತರಕಾರಿ ಬೇರೆ ಬೇಯಿಸ್ಕೊತೀನಿ. ಇಲ್ಲೇ ಬಿಸಿಬೇಳೆ ಬಾತಿಂದು ಪೌಡರ್ ನಾನು ರೆಡಿ ಮಾಡ್ಕೊಂಡೀನಿ ನೋಡಿರಿ. ಆ್ಯಕ್ಚುಲಿ ನಿಮ್ಗೆ ಮಸಾಲೆ ಏನೇನು ತೊಗೊಂಡಿನಿ ತೋರಿಸ್ಬೇಕಿತ್ತು, ಬಟ್ ತೋರ್ಸೋಕೆ ಆಗಲಿಲ್ಲ ನೋಡಿರಿ. ಸಿಂಪಲಾಗಿ ನಾವೇನು ಮನೆಯಾಗ ಇರ್ತಾವಲ್ರಿ ಮಸಾಲೆಗಳೆಲ್ಲ ಅವನ್ನ ತೊಗೊಂಡಿನಿ. ಇಲ್ಲೇ ನಾನು ಆ್ಯಕ್ಚುಲಿ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಿದೆ ಮಾತಾಡ್ಕೊತಾನೆ. ಸೊ ಹಿಂದೆ ನಂಗೆ ಭಾಳ ಇದು ಬರಾಕತ್ತು, ಡಿಸ್ಟರ್ಬೆನ್ಸ್ ಬರಾಕತ್ತು. ಹೀಗಾಗಿ ಮತ್ತೆ ಮ್ಯೂಟ್ ಮಾಡಿ ವಾಯ್ಸ್ ಕೊಡಕತ್ತೀನಿ ನೋಡಿರಿ. ಸೊ ಇಲ್ಲೇ ಧನಿಯಾ, ಮೆಂತಿ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಮಸಾಲ ಎಲ್ಲ ಇರ್ತಾವಲ್ರಿ ಸ್ಪೈಸಸ್ ಎಲ್ಲ ತೊಗೊಂಡಿನಿ. ನಾನು ಎಲ್ಲ ತೊಗೊಂಡು ಇದನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಅದನ್ನ ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಂಡಿನಿ. ಇಲ್ಲೇ ಒಣ ಮೆಣಸಿನ್ಕಾಯಿ ಹಾಕ್ಕೊಂಡಿಲ್ಲ ನಾನು, ಒಣ ಖಾರದ ಪುಡಿ ಹಾಕ್ಕೊಂಡಿನಿ. ನಾವು ಒಣ ಮೆಣಸಿನ್ಕಾಯಿನ ಹಾಕ್ಕೊಂಡು ಹುರ್ಕೊಂಡು ರುಬ್ಕೋಬೋದು. ಸೊ ಒಣ ಮೆಣಸಿನ್ಕಾಯಿ ಇದ್ದಿದ್ದಿಲ್ಲ, ಸೊ ಹೀಗಾಗಿ ಆ ಮಸಾಲೆ ಜೊತೆಗೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕಿ ರುಬ್ಬಿ ಇದನ್ನು ಮಸಾಲ ರೆಡಿ ಮಾಡಿ ಇಟ್ಕೊಂಡಿನಿ ನೋಡಿರಿ. ಒಂದು 2-3 ಸತಿ ಅಂತೂ ಆರಾಮಾಗಿ ಆಕತ್ತೆ ನನಗೆ. ಇದು ಡ್ರೈ ಮಸಾಲ ಇಷ್ಟು ರೆಡಿ ಮಾಡ್ಕೊಂಡಿನಿ. ಇದಾದಮೇಲೆ ಇನ್ನು ತರಕಾರಿ ನಾವು ಏನೇನು ಬೇಕಾದರೂ ಹಾಕ್ಕೋಬೋದು, ಯಾವುದು ಇಷ್ಟ ಆಗ್ತದಲ್ಲ ನಮ್ಗೆ ಅದನ್ನ. ಕೆಲವೊಬ್ಬರು ಬೀಟ್ರೂಟು ಹಾಕ್ತಾರೆ ಕ್ಯಾರೆಟ್ ಜೊತೆಗೆ. ಸೊ ನಾನಿಲ್ಲೇ ಕ್ಯಾರೆಟು, ಬೀನ್ಸ್ ಮತ್ತು ಆಲೂಗಡ್ಡೆ ಮತ್ತು ಹಸಿ ಬಟಾಣಿ ಇಷ್ಟ ಹಾಕಾಕತ್ತೀನಿ. ಮಸಾಲೆ ರೆಡಿ ಆದಮೇಲೆ ಇನ್ನು ಈ ಕಡೆಗೆಲ್ಲ ನಾನು ತರಕಾರಿ ಹೆಚ್ಕೊಂಡು ರೆಡಿ ಮಾಡ್ಕೊಂಡ್ರಾತು ಅಂತಂದು ಹೇಳಿ ಈ ಕಡೆಗೆ ಇನ್ನು ಅನ್ನಕ್ಕೆ ಇಟ್ಟರಾತು. ಯಾಕಂದರೆ ನಂಗೆ ಲೇಟಾಗೇ ಮಾಡೋದಿತ್ತು, ಯಾಕಂದರೆ ಬಿಸಿ ಬಿಸಿದು ಇದನ್ನ ಊಟ ಮಾಡಿದ್ರೆ ಮಸ್ತ್ ಅಂದ್ರೆ ಮಸ್ತ್ ಆಕತಿ. ಇನ್ನು ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ನಾವು ಶೇಂಗಾ ಕಾಳು ಕರ್ದು ಹಾಕ್ಕೋತೀವಿ, ಇಲ್ಲ ಅಂದ್ರೆ ಬೂಂದಿ ಕಾಳು ಇರ್ತಾವಲ್ರಿ ಅವನ್ನ ಹಾಕ್ಕೊಂಡು ತಿನ್ಬೋದು. ಸೊ ಅದನ್ನು ನಮ್ಮ ಮನೆಯವ್ರಿಗೆ ಹೇಳೀನಿ, ನೋಡೋಣ ಗೊತ್ತಿಲ್ಲ ಏನು ಮಾಡ್ತಾರೆ ಏನು. ಸೊ ನಾನಂತೂ ಶೇಂಗಾ ಕಾಳು ಒಂದಿಷ್ಟು ಫ್ರೈ ಮಾಡಿ ಇಟ್ಕೊಳಕ್ಕಿದ್ದೀನಿ. ಇದ್ರ ಜೊತೆಗೆ ನಾವು ತರಕಾರಿ ಜೊತೆಗೆ ಒಂದು ಸ್ವಲ್ಪ ಶೇಂಗಾ ಕಾಳು ನಾನು ಹಾಕ್ತೀನಿ ಅನ್ನದಾಗ. ಬಟ್ ಇಲ್ಲ ತರಕಾರಿ ಜೊತೆಗೆ ಅದನ್ನೇ ಬೇಯಿಸ್ಕೊಂಡ್ರಾತು ಅಂತಂದು ನೆನೆ ಇಟ್ಕೊಂಡಿನಿ ಶೇಂಗಾ ಕಾಳನ್ನು ಒಂದು ಸ್ವಲ್ಪ. ಸೊ ಇಷ್ಟು ಮೊದಲ ತರಕಾರಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೆಚ್ಚಿಟ್ಕೋತೀನಿ. ಒಂದು ಬೇಕಂದ್ರೆ ಟೊಮಾಟೋನು ತೊಗೊಂಡಿನಿ, ನೀವು ಬೇಕಂದ್ರೆ ಅದಕ್ಕೆ ಒಂದು ಸ್ವಲ್ಪ ಹುಳಿನೂ ಹಾಕ್ಕೋಬೋದು ರೀ. ಹುಣಸೆ ಹಣ್ಣು ರಸನೂ ಹಾಕ್ಕೋತಾರೆ, ಸ್ವಲ್ಪ ಹುಳಿ ಬೇಕು, ಉಪ್ಪು ಖಾರ ಎಲ್ಲ ಬೇಕು ಅಂದರು. ಸೊ ನಾನು ಬರೀ ಇಲ್ಲ ಒಂದು ಟೊಮಾಟೊ ಹಾಕಾಕತ್ತೀನಿ ರೀ, ಹುಳಿ ಏನು ಹಾಕಾಕತ್ತಿಲ್ಲ. ಯಾಕಂದರೆ ಜವಾರಿ ಟೊಮಾಟೋನೇ ಇತ್ತು, ಆಮೇಲೆ ಹುಳಿನೂ ಜಾಸ್ತಿ ಇರ್ತೈತಿ. ನಮ್ಮ ಮನ್ಯಾಗ ಹುಳಿ ಅಷ್ಟೊಂದು ಇಷ್ಟಪಡೋಂಗಿಲ್ಲ, ಹೀಗಾಗಿ ಒಂದು ಟೊಮಾಟೊ ಸಾಕು ಅಂತ ಅದನ್ನೇ ಇಟ್ಕೊಂಡಿನಿ ನೋಡಿರಿ. ಸೊ ಇನ್ನು ಕುಕ್ಕರ್ ಕೂಗಿಸ್ಕೊತೀನಿ, ಪಟ ಬಿಸಿಬೇಳೆ ಬಾತ್ ರೆಡಿ ಮಾಡಿ ಮಿಕ್ಸ್ ಮಾಡ್ತೀನಿ ನೋಡಿರಿ. ಇಲ್ಲೇ 3 ಸೀಟಿ ಆದಮೇಲೆ ನಾನು ತರಕಾರಿ ಏನು ಸೈಡಿಗೆ ಬೇಯಿಸ್ಕೊಂಡಿದ್ದೆನಲ್ಲ ಅವನ್ನೆಲ್ಲ ಹಾಕ್ಕೊಂಡಿನಿ ನೋಡಿರಿ. ಇಷ್ಟು ಸಿಂಪಲ್ಲಾಗಿ ಮಾಡಾಕತ್ತೀನಿ. ಇವನ್ನಿಷ್ಟು ಶೇಂಗಾ ಕಾಳು ಫ್ರೈ ಮಾಡ್ಕೊತೀನಿ, ಆಮೇಲೆ ಇಷ್ಟು ಮಸಾಲೆ ಉಳಿಸ್ಕೊಂಡಿನಿ ನೋಡಿರಿ. ಇನ್ನೂ 2 ಟೈಮ್ ಅಂತೂ ಆರಾಮಾಗಿ ಆಗತ್ತೆ ನನಗೆ. ಸೊ ಒಂದು 2ರಿಂದ 3 ಸ್ಪೂನ್ ಹಾಕ್ಕೊಂಡಿನಿ ನೋಡಿರಿ. ಅದ್ರ ಜೊತೆಗೆ ಅರಿಶಿನ ಪುಡಿ ಅಂತೂ ಮೊದಲು ಹಾಕಿದ್ನಲ್ಲ. ಸೊ ಇಷ್ಟು ತರಕಾರಿ ಸೈಡಿಗೆ ಬೇಯಿಸ್ಕೊಂಡು ನಾನು ಹಾಕಿನಿ. ನಮಗೆ ಯಾವ ರೀತಿ ತೆಳ್ಳಗೆ ಬೇಕೋ ದಪ್ಪಗೆ ಬೇಕೋ ನೋಡಿಕೊಂಡು ನಾವು ಮೇಲಿಂದ ಬಿಸಿನೀರು ಹಾಕ್ಕೊಂಡ್ಬಿಟ್ರೆ ಮತ್ತು ಇದನ್ನ ಕುಕ್ಕರ್ನಾಗ ಚೆಂದಾಗಿ ಬೇಯಿಸ್ಕೊಂಡು ಇದ್ರ ಮೇಲೆ ಒಗ್ಗರಣೆ ಕೊಟ್ಟರೆ ರೆಡಿ ಆಯ್ತು ನೋಡಿರಿ. ಹೋಪ್ ಸೊ ಇವತ್ತಿನ ವ್ಲಾಗು ನೀವು ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡಿನಿ. ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು, ಬಾಯ್.